ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಶೀಸ್ ವ್ಲಾಗ್. ಇವತ್ತು ನಾವು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಇದ್ಕಿನ ಬೇಳೆ ಸಾರನ್ನ ಮಾಡೋಣ. ನಾವಿವತ್ತು ರೈಸ್ ಅನ್ನದ ಜೊತೆಗೆ ಮತ್ತು ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಈ ಇದ್ಕಿನ ಬೇಳೆ ಸಾರು. ಮೊದಲನೇದಾಗಿ ಸ್ಟವ್ ಮೇಲೆ ನಾವು ಒಂದು ಪಾತ್ರೆ ಇಟ್ಕೊಂಡು ಹಚ್ಕೊಂಡೆ ನಾನು. ಆಮೇಲೆ ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, ಒಗ್ಗರಣೆಗೆ ಬೇಕಾಗಿರೋಷ್ಟು, ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಸಿಡಿಯೋವರೆಗೂ ಕಾದೆ. ಆಮೇಲೆ ಅದಕ್ಕೆ ಒಂದು ಅರ್ಧ ಈರುಳ್ಳಿಯಷ್ಟು ಸಣ್ಣದಾಗಿ ಹಚ್ಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡೆ. ಈಗ ಅದು 1-2 ಸಲ ಸ್ವಲ್ಪ ಕೆಂಬಣ್ಣಗೆ ಬರೋವರೆಗೂ ತಿರುಕೊಡೋಣ ಅದನ್ನು. ಈ ಒಗ್ಗರಣೆಗೆ ಮತ್ತು ಮೇಯ್ನು ಇಂಪಾರ್ಟೆಂಟು ಕರಿಬೇವನ್ನ ಈಗ ಆ್ಯಡ್ ಮಾಡಿಕೊಂಡೆ. ಇದನ್ನು 1-2 ಸಲ ತಿರುಕೊಡೋಣ. ಈಗ ನಾವು ಅವರೆಕಾಯಿನ ತುರಿದು ನೆನೆಸಿಟ್ಟು ಇಟ್ಕೊಂಡಿರುವಂಥ ಅವರೆಕಾಳನ್ನು ಇದ್ಕಿನ ಬೇಳೆನ ಸೇರಿಸ್ಕೊಂಡೆ. ಈಗ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಈಗ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ತಿರುಕೊಡೋಣ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಅದಕ್ಕೆ ಒಂದು ಜಾರಿಗೆ ಒಂದು ಅರ್ಧ ಕಾಯಿಯಷ್ಟು ಕಾಯಿ ತುರಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿರೋಂಥ ಒಂದು ಅರ್ಧ ಈರುಳ್ಳಿಯಷ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಒಂದು ಇಂಚಷ್ಟು ಶುಂಠಿನ ಕೂಡ ನಾನು ಸೇರಿಸ್ಕೊಂಡೆ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ನುಣ್ಣಗೆ ಸೇರಿಸ್ಕೊಂಡು ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಅದಕ್ಕೆ ಈಗ ಈ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ನೀರನ್ನೆಲ್ಲನೂ ಸೇರಿಸಿ ಉರಿನ ಸ್ವಲ್ಪ ಜೋರಾಗಿ ಇಡ್ತಾ ಇದ್ದೀನಿ. ಈಗ ನಾನು ಮಸಾಲೆ ಜೊತೆಗೆ ಖಾರದ ಪುಡಿ ಹಾಕಿ ರುಬ್ಬೋದನ್ನು ಮರ್ತುಬಿಟ್ಟೆ. ಇದಕ್ಕೇ ಡೈರೆಕ್ಟಾಗಿ 1 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಯೋವರೆಗೂ, ಸ್ವಲ್ಪ ಸಾರೆಲ್ಲ ಗಟ್ಟಿ ಬರೋವರೆಗೂ ಅಷ್ಟು ನೀರನ್ನು ಹಾಕಿಟ್ಟೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ ಸಾರು ಕುದೀತಾ ಇದೆ. ಸ್ವಲ್ಪ ಗಟ್ಟಿ ಬರಬೇಕು ಸಾರು. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಸಾರಿಗೆ ಒಂಚೂರು ಗಟ್ಟಿ ಆಗಿದೆ. ಈಗ ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದ್ಕಿನ ಬೇಳೆ ಸಾರು ಹಾಕ್ಕೊಂಡು ತಿಂತಿದ್ರೆ ಮಜಾನೇ ಬೇರೆ ಇರುತ್ತೆ. ಸೂಪರಾಗಿರುತ್ತೆ. ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ. ಈ ಇದ್ಕಿನ ಬೇಳೆ ಸಾರನ್ನ ಮಾಡಿ ನಿಮ್ಮನೆಲ್ಲೂ ಅನ್ನದ ಜೊತೆ ಮುದ್ದೆ ಜೊತೆ ತಿನ್ನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬಾಯ್.